ಇವತ್ತು ಬೆಳಿಗ್ಗೆಯಿಂದ ಸುಮಾರು 10 ಗಂಟೆಯಿಂದ ನನ್ನ ಕಚೇರಿನಲ್ಲೇ ಜನರು ನೋಡ್ಕೊಂಡಿದ್ದೆ. ನಾನಿವತ್ತು ಮಧ್ಯಾಹ್ನ ಮೇಲೆ ಆಲ್ಮಟ್ಟಿನಲ್ಲಿ ಒಂದು ರೈಲ್ವೆದವ್ರದ್ದು ಒಂದು ಅಂಡರ್ ಪಾಸ್ ಸಲುವಾಗಿ ಜನರು ಮಹಾವತ್ತಾದ ಅಲ್ಲಿ ಇನ್ಸ್ಪೆಕ್ಷನ್ ಬರ್ತೇವೆ ಅಂತ ಹೇಳಿ ನಾನು ಹೇಳಿ ಹೊರಟಿದ್ದೆ. ಹೊರಡೋ ಮುಂದೆ ಒಬ್ಬರು ಪಾಪ ಯಾವನೋ ಬಡ ಮನುಷ್ಯ ಸಾಹೇಬ್ ಒಂದು ಸೌಂಡ್ ಅಳ್ಳಕತ್ತ ಫೋನ್ ಅಳ್ಳಕತ್ತ ಅಟ್ಟ ಯಾಕೋತಮ್ಮ ಏನಾಯ್ತು ಅಂದ. ಸಾಹೇಬ್ರೆ ಏನಿಲ್ಲ, ನಾವು ಅತ್ಯಂತ ಬಡವದಿನಿ, ಸುಮಾರು 270 ಜನ ನರೇಗಾದಾಗ ನಾವು ಔಟ್ಸೋರ್ಸ್ ಮೇಲೆ ನಾವು ಕೆಲಸ ಮಾಡ್ಲಕತ್ತೀವಿ. ನಮಗೆ 6 ತಿಂಗಳಿಂದ 1 ರೂಪಾಯಿನೂ ನಮಗೆ ಪಗಾರ ಇಲ್ಲ. ನಾವು ಏನ್ ಮಾಡೋದ್ರಿ ಸಾಹೇಬ್ರ, ಊರ್ಲ್ ಹಾಕೊಳ್ಳೋನು ನಾವು ಅಂತ ಹೇಳಿ ನನಗೆ ಹೇಳಿದ ಮೇಲೆ ನಾನು ಭಾಳ ಕೆಟ್ಟ ಅನಿಸ್ತು. ನಾ ತಕ್ಷಣ ಜೋಶಿ ಅವರಿಗೆ ನಾನು ಫೋನ್ ಮಾಡಿ ಸ್ವಲ್ಪ ಎಲ್ಲ ಸ್ನೇಹಿತರಿಗೆ ಹೇಳಪ್ಪ ಒಂದು ನಾವು ವಾಪಸ್ ಬರ್ತೀನಿ ಅಂತ ಹೇಳಿ ನಾನು ವಾಪಸ್ ಬಂದೆ. ಎಂಥ ನ್ಯಾಯ ರೀ ಇದು? 6 ತಿಂಗಳಿಂದ ಇಂಥ ಜನರಿಗೆ ಪಗಾರ ಇಲ್ಲ ಅಂದ್ರೆ ಹಂಗ. ಆಮೇಲೆ ನಿನ್ನೆ ಇಲ್ಲ, ಇವತ್ತು ಬೆಳಿಗ್ಗೆ 6:30 ನಾ ಯೂಶಲಿ ವಾಕ್ ಮಾಡ್ತಿರ್ತೀನಿ. 6:30 7 ಗಂಟೆ ಸುಮಾರ ನಮ್ಮ ಇಂಚಗೇರಿ ಕಡೆ ಜನ ಫೋನ್ ಮಾಡಿದ್ರು, ಹಳ್ಳಿ ಜನ. ಸಾಹೇಬ್ರೆ ನಮ್ಗೆ ಕುಡಿಲಕ್ಕ 4 ದಿವಸದಿಂದ ಹೊಟ್ಟೆ ನೀರಿಲ್ಲ ಅಂದ್ರು. ಆಯ್ತು, ಈಗ 6 ಗಂಟೆ ಆಗ್ಯದಪ್ಪ, ನೀವು ಬೆಳಿಗ್ಗೆ 6:30 7 ಬಂದದ, ಈಗ ಹೇಳಿದ್ರೆ ಯಾರು ಸಿಗೋದಿಲ್ಲ, ನಾನು 9:30 ಮೇಲೆ ನಾನು ವಿಚಾರ ಮಾಡಿ ನಾನು ಹೇಳ್ತೀನಿ ಅಂತ ಹೇಳಿದೆ. 9:30 ನಾನು ಕನ್ಸರ್ನ್ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿ ಅವ್ರಿಗೆ ಫೋನ್ ಮಾಡಿದ್ರೆ ಇಂಡಿ ತಾಲೂಕಿನವ್ರಿಗೆ, ಸಾಹೇಬ್ರೆ ಅವ್ರಿಗೆ ಸುಮಾರು 4 ತಿಂಗಳಿಂದ ಅವ್ರಿಗೆ ಪಗಾರ ಇಲ್ಲ, ಆದ್ರೆ ಅವರು ಆ ಒಟ್ಟರು ಪಗಾರ ಕೊಡ್ತಾರ, ನಾವು ನೀರು ಬಿಡೋದಿಲ್ಲ ಅಂತೇಳಿ ಪಣ ತಟ್ಕೊಂಡು ಅವ್ರು ಕೂತಾರ್ರಿ, ಹ್ಯಾಂಗ್ ಮಾಡೋದು ಅಂತೇಳಿ ಅವಾಗ ಹೇಳ್ದ. ಇದು ಏನು ಹುಡುಗಾಟಿಗೆ ಏನ್ರಿ ಇದು? ನಮಗೊಂದು ಅರ್ಥ ಆಗಲ್ಲ. ಈ ರಾಜ್ಯದ ನಾಯಕರು, ಈ ಕಾಂಗ್ರೆಸ್ ಸರ್ಕಾರ ಮಾಡತಕ್ಕಂಥ ಇಂಥ ಒಂದು ಕೃತ್ಯಕ್ಕೆ ಹೆಂಗೆ ಸಹಿಸ್ಕೊಳ್ಳೋದು? ಜನ ಹೆಂಗೆ ಸಹಿಸ್ಕೊಳ್ಳೋದು? ನಾವ್ ಹೆಂಗೆ ಸಹಿಸ್ಕೊಳ್ಳಬೇಕು? ಎಂಥದ್ದು ಹೇಳ್ರಿ ನೋಡೋಣ. ಸುಮಾರು ನೋಡ್ರಿ, ಅವ್ರ ಸರ್ಕಾರ ಇದ್ದಾಗನೇ ಆ ಇಂಡಿ ತಾಲೂಕಿನಾಗ ಕುಡಿಲಕ್ಕೆ ನೀರು ಬೇಕು ಅಂತೇಳಿ ಮನಮೋಹನ್ ಸಿಂಗ್ರಿಂದ ನಾವು ಬೇಡ್ಕೊಂಡ್ ಬಂದಿದ್ದ. ಸುಮಾರು 76 ಹಳ್ಳಿಗೆ ಇದೊಂದು ಕುಡಿಯುವ ನೀರು ಯೋಜನೆ ಸಲುವಾಗಿ 110 ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟರು. ಅದರಿಂದ ಇವತ್ತೆಲ್ಲ ಬಹಳ ಇಡೀ ತಾಲೂಕಿನಲ್ಲಿ ಒಂದು ಹಳ್ಳಿಗೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ತನಕ ನಡ್ಸ್ಕೊಂಡ್ ಬಂದು ಈಗ ಅವ್ರು ಪಗಾರ ಕೊಟ್ಟಿಲ್ಲ ಅಂದ್ರೆ ಅವ್ರು ಹೆಂಗೆ ಇದು ಮಾಡ್ತಾರೆ? ಅದನ್ನ ನೋಡ್ರಿ, ಅಂತವ್ರ ನಿಕೇತನ ಕನ್ಸಲ್ಟೇಟಿವ್ ಅಂತೇಳಿ ಅದು ಒಂದು ಕಂಪನಿ, ಭಟ್ ಅಂತಕ್ಕಂಥವನು ಅವನು MD. ಆ MD ಫೋನ್ ಮಾಡಿದ್ರೆ MD ಫೋನ್ ತೆಗಿಲಿಲ್ಲ. ನಾನು ಫೋನ್ ಮಾಡಿದೆ, ಎಲ್ಲ ನಂಬರ್ ಇಸ್ಕೊಂಡು ಫೋನ್ ತೆಗಿಲಿಲ್ಲ. ಆದ್ರೆ ಬೇರೆದವ್ರು ಕೇಳಿದ್ರೆ ಅವ್ರಿಗೂ ಕೂಡ ಪಗಾರ ಇಲ್ಲ, ಪಗಾರ ಕೊಟ್ಟಿಲ್ಲ, ಪಗಾರ ಕೊಡ್ತಾರೆ, ನಾವು ನೀರು ಬಿಡೋದಿಲ್ಲ ಅಂತ ಹೇಳಿ ಅವರು ನಿರ್ಣಯ ಮಾಡ್ಯಾರ. ಇದು ಯಾವ ನ್ಯಾಯ ಇರಬೇಕು? ಸಿದ್ದರಾಮಣ್ಣವ್ರೆ, ನಾವೊಂದು ಪ್ರಶ್ನೆ ಕೇಳ್ತೀನಿ, ನಿನ್ಗೆ ಯಾರ್ಯಾರು ಇವೆಲ್ಲ ಕೊಡೋದು ಕೇಳಕ್ ಬಂದಿದ್ರಪ್ಪ ಬಡವರು? ನಾವು ಉಪವಾಸ ಇಲ್ಲಕತ್ತಿದ್ದೆವು, ನಮಗೆ ರೊಕ್ಕ ಕೊಡ್ರಿ ಅಥವಾ ನಮ್ಗೆ ಗ್ಯಾರಂಟಿ ಕೊಡ್ರಿ ಯಾರು ಕೇಳಕ್ ಬಂದಿದ್ರ? ನಿನ್ಗೆ ಯಾರು ಕೇಳಕ್ ಬರಲಿಲ್ಲ. ಆದ್ರೆ ನೀವು ಕಾಂಗ್ರೆಸ್ಸಿನ ಜನ ನಿಮ್ಮ ಅಧಿಕಾರಕ್ಕೆ ಬರ್ಬೇಕನ್ನೋ ಅಧಿಕಾರ ದಹಕ್ಕಾಗಿ ಈ ಒಂದು ನಿರ್ಣಯ ತಗೊಂಡು ನಾವು ಜನಗಳಿಗೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಇಷ್ಟೊಂದು ರದ್ದಾಂತ ಮಾಡಿಟ್ಕೊಂಡಿರಿ. ಇದೇನು ಬೇಕಾಗಿತ್ತ? ಜನರಿಗೆ ಬೇಕಾಗಿತ್ತ? ಇದು ನೋಡ್ರಿ, ಪಾಪ 270 ಜನ ಬಿಜಾಪುರ ಜಿಲ್ಲೆಯಲ್ಲಿ ಹಾಗೂ ಡೈಲಿ ವೇಜ್ ಮೇಲೆ ಕೆಲಸ ಮಾಡತಕ್ಕಂಥ ನರೇಗಾದಲ್ಲಿ ಕೆಲಸ ಮಾಡತಕ್ಕಂಥ ಹುಡುಗರು ನನ್ನ ಮುಂದೆ ಫೋನ್ ಮಾಡಿ ಹೇಳ್ತಾರ. ಅವರು ಅದಕ್ಕೆ ಉತ್ತರ ಏನ್ ಹೇಳನ್ರಿ? ನೀವ್ ಹೇಳ್ತೀರಾ ಸಿದ್ದರಾಮಣ್ಣವ್ರೆ? ಹೇಳ್ಬೇಕು, ಹೇಳ್ರಿ. ಗಟ್ಟಿ ಮನಸ್ಸಿನಿಂದ ಈ ಸರ್ಕಾರದಲ್ಲಿ ನಾವು ದುಡ್ಡಿಲ್ಲ, ನಾವು ವಿಡ್ರಾವೇರೆ ಮಾಡ್ತೇವೆ ಅಂತ ಹೇಳ್ರಿ, ಕೊಡ್ಲಕ್ ಆಗೋದಿಲ್ಲ ಅಂತೇಳಿ ಹೇಳ್ರಿ, ಅದನ್ನೇ ಹೇಳ್ರಿ. ಅದನ್ನೂ ಹೇಳಂಗಿಲ್ಲ. ಇದು ಬಹಳ ಅತ್ಯಂತ ದುರಾದೃಷ್ಟ, ಕರ್ನಾಟಕ ರಾಜ್ಯದ ಜನರ ದುರಾದೃಷ್ಟ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಕೂಡ ಸುಮಾರು 45 ವರ್ಷ ನಾನು ಬೇಕಾದಷ್ಟು ಸರ್ಕಾರಗಳನ್ನು ನೋಡಿದವು. ಆದ್ರೆ ಯಾವ ಸರ್ಕಾರದಲ್ಲಿ ಇಷ್ಟೊಂದು ರಾದ್ದಾಂತ ನಾವು ಎಂದು ಜನ್ಮದಾಗ ಸತ್ಯವಾಗಿ ಹೇಳ್ತೀನಿ, ನಾನಂತೂ ಯಾವತ್ತೂ ಕೇಳಿಲ್ಲ. ಇದು ಸ್ವಲ್ಪ ಮಟ್ಟಿಗೆ 1 ತಿಂಗಳ 15 ದಿನ ಎಲ್ಲೋ ಪಗಾರ ತಡಿಸಿದಾಗ ನಾವು ಅದನ್ನ ಗಮನದಲ್ಲಿ ಇಟ್ಕೊಂಡು ಅಧಿಕಾರಿಗಳಿಗೆ ಹೇಳಿದ್ರ ತಕ್ಷಣ ಅದನ್ನ ಅಟೆಂಡ್ ಮಾಡ್ತಿದ್ವು. ಈಗ ಯಾರು ಅಟೆಂಡ್ ಮಾಡೋರು? ಇದಕ್ಕೆ ಯಾರು ತಾಯಿನೂ ಇಲ್ಲ, ತಂದೆ ಇಲ್ದಂಗೆ ಆಗ್ಯದಲ್ಲ. ಎಂಥ ದುರದೃಷ್ಟ. ನಾನು ನಿಜವಾಗಿ
ಸಿದ್ದರಾಮಯ್ಯ, ನಾನು ಈ ಸರ್ಕಾರಕ್ಕೆ ನಾ ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದೇ ರೀತಿ ನೀವು ಸರ್ಕಾರವನ್ನ ನೋಡ್ರಿ, ನೀವು ಹೇಳಿದಲ್ಲ, ನಾವು ಯಾರೋ ಜನರು ನಿಮ್ಗೆ ಕೇಳಕ್ ಬಂದಿದ್ದಿಲ್ಲ, ಆದ್ರೆ ಈ ದುರುದ್ದೇಶ ಇಟ್ಕೊಂಡು ಸರ್ಕಾರವನ್ನು ನಡೆಸಬೇಕು, ಸರ್ಕಾರ ಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶಕ್ಕಾಗಿ ಇಡೀ ರಾಜ್ಯದ ಜನರ ಬಲಿಪಶಿಯಾಗಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡ್ರಿ, ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ರೋಡ್ಗಳು ಸರಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಈಗ ನರೇಗಾ ನೋಡ್ರಿ, ಅವನ್ ದೊಡ್ಡ ಮನುಷ್ಯ, ನಮ್ಮ ತಮ್ಮ ಖರ್ಗೆ ನಮ್ಮ ತಮ್ಮ ಅವ ಚಂದ ಹೇಳ್ತಾನೆ, ನಿಮ್ಮ RSS ಸುಡುಗಾಡಮಣ್ಣ ಅಂತೀರ. ಅಲ್ಲೋ ಮರ, ಇಲ್ಲಿ ನಿನ್ನ ಮನ್ಯಾಗೆ ಇಲ್ಲಿ ಕಾತಿ ಬಿದ್ದಾಗ ನೀನು ಆ ತಾಟ್ನ್ಯಾಗ ಅದನ್ನು ಸುಧಾರಣೆ ಮಾಡ್ಲಕ್ ಹೋಗ್ಲಾರ್ದೇನೆ ನೀವು ಹೋಗಿ ಆ ಸಂಘ ಪರಿವಾರದ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೇನ್ ನೈತಿಕತೆ ಇದೆಯಾ? ಖರ್ಗೆ ಸಾಹೇಬ್ರೆ, ದಯವಿಟ್ಟು ಇದು ನೀವು ಹೇಳ್ರಿ, ಇದು ನಿನ್ನ ಇಲಾಖೆ ನರೇಗಾ, ನೀನ್ ನಡೆಸ್ತಕ್ಕಂಥ ಅದು ಯಾರು, ನೀವು ಏಜೆನ್ಸಿ ಯಾರಿಗೆ ಕೊಟ್ಟಿದ್ಯಾ ಆ ನರೇಗಾದು? ನೀನು ಗುಲ್ಬರ್ಗದ ಒಬ್ಬ ಮನುಷ್ಯನ ಕೊಟ್ಟಿದ್ಯಾ, ಅದ್ರ ಹೆಸರು ಮನೀಶ್ ಮ್ಯಾನ್ ಪವರ್ ಅಂತ. ಮನೀಶ್ ಮ್ಯಾನ್ ಪವರ್ ಅಂತಕ್ಕಂಥದ್ದು ಒಂದು ಏಜೆನ್ಸಿಗೆ ಕೆಲಸ ಕೊಟ್ಟಿದ್ದಪ್ಪ ಗುಲ್ಬರ್ಗದವನಿಗೆ. ನೀನು ಹೇಳ್ಬೇಕಿತ್ತು, ಇದು ನಿನ್ನ ಮರ್ಯಾದೆ ಹೋಗೋದಿಲ್ವಾ? ನಿನ್ನ ಜಿಲ್ಲಾ ಇದು, ಬಿಜಾಪುರನಿಂದ ಗುಲ್ಬರ್ಗನಿಂದ. ಬರೀ ನಾನು ಹೇಳ್ತಾ ಇರೋದು ಇದು ಬಿಜಾಪುರದ ಗುಲ್ಬರ್ಗನಲ್ಲೂ ಅದೇ ಒಂದು ತಾಪತ್ರೆ ಇದೆ. ಇದು ನಿಮ್ಮ ಎಲ್ಲರಿಗೂ ಕೂಡ ಇದು ಗೌರವ ತರತಕ್ಕಂಥ ಕೆಲಸ ಅಲ್ಲ ಅಂತ ಹೇಳಿ ನಾನು ಖಂಡನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತೀನಿ. ಆದ್ರೆ ನಾನು ಇವತ್ತೇನೆ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪತ್ರ ಬರೀತೀನಿ, ನಿನ್ನ ಸರ್ಕಾರದಲ್ಲಿ ಇಂಥ ಅವ್ಯವಹಾರಗಳು, ಇಂಥ ದುಸ್ಥಿತಿ ನಡೆದದಪ್ಪ, ಇಂಥ ಪರಿಸ್ಥಿತಿಯಲ್ಲಿ ನೀ ಏನ್ ಮಾಡ್ತೀನಿ ನೋಡು, ನಿನಗೆ ಬಿಟ್ಟದ್ದು ಅಂತೇಳಿ ಇವತ್ತೇನೆ ಒಂದು ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೀತಕ್ಕಂಥ ನಾನು ಪ್ರಯಾಸ ಮಾಡ್ತೀನಿ ಅಂತಕ್ಕಂಥ ಮಾತುವನ್ನು ಹೇಳಿ, ನಾನು ಏನು ಪಾಪ ಈ 250 ಜನ ನಿಮ್ಮ ಜಿಲ್ಲೆನಲ್ಲಿ ಹುಡುಗರು ಅಳ್ತಾ ಇದ್ದಾರಲ್ಲ, ಅವ್ರಿಗೊಂದು ಸ್ವಲ್ಪ ಮಾನಸಿಕವಾಗಿ ನಾನು ಸ್ಥೈರ್ಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರು ಯಾರಾದ್ರೂ ಕಡೆ ಹೊಂದೋದು ಬೇಡ, ನಾನು ಪ್ರಯತ್ನ ಮಾಡ್ತೀನಿ. ಸರ್ಕಾರದವ್ರಿಗೆ ಹೇಳ್ತೀನಿ, ನಿಮ್ದೆಲ್ಲನೂ ಸೆಟ್ಲ್ ಮಾಡಿಕೊಡ್ಲಿಕ್ಕೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾನು ಅವ್ರಿಗೂ ಕೂಡ ಒಂದು ಸ್ವಲ್ಪ ನೈತಿಕ ಬಲವನ್ನ ತುಂಬಲಿಕ್ಕೆ ನಾನು ಪ್ರಯಾಸ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಲ್ರಿ, ಕೇಂದ್ರ ಸರ್ಕಾರದ ಹಣ ಬಂದಿಲ್ಲ ಅಂತ ಹೇಳ್ತೀರಾ ನೀವು? ಅವ್ರು ಹೇಳಿ, ಸಿದ್ದರಾಮಯ್ಯ ಅವ್ರು ಹೇಳಿ ಕೇಂದ್ರ ಸರ್ಕಾರದ ಬಂದಿಲ್ಲ ಅಂತ. ಬೇರೆ ಕಡೆ ಎಲ್ಲ ಕಡೆ ಕೊಡ್ತಾ ಇದಾರ, ಕೆಲವೊಂದು ಕಡೆ. ಮತ್ತೆ ಇಲ್ಲೇ ಬಿಜಾಪುರ ಗುಲ್ಬರ್ಗದ ಯಾಕಿಲ್ಲಪ್ಪ? ನನಗೆ ಗೊತ್ತಿಲ್ಲ. ನಾವೊಬ್ಬ ಬಿಜಾಪುರದ ಲೋಕಸಭಾ ಸದಸ್ಯನಷ್ಟೇ. ಪಾಪ ನಾನು ಹೋಗೋ ಮುಂದೆ ನನಗೆ ಎಷ್ಟು ಕೆಟ್ಟ ಅನಿಸ್ತ್ರಿ. ಒಬ್ಬ ಹುಡುಗ ಒಂದು ಹಳ್ಳಕಲ್ಲಿ ಯಾಕೋ ಏನಾಯ್ತು ತಮ್ಮ ಅಂತ ಕೇಳಿದಾಗ, ನಮ್ಗೆ 6 ತಿಂಗಳಿಂದ ಪಗಾರ ಇಲ್ರಿ, ನಾನು ಅತ್ಯಂತ ಬಡವದೀನಿ, ನಾವ್ ಹೆಂಗ್ ಜೀವನ ಮಾಡ್ಬೇಕ್ರಿ ಅಂದಾಗ ನನಗೆ ತುಂಬಾ ಬಹಳ ನೋವಾಯ್ತು. ಆಕ್ಚುಲಿ ನಾನು ಹೋಗ್ತಾ ಇದ್ದೆ, ವಾಪಸ್ ಒಂದು ಕಾರ್ ಬಳಸ್ಕೊಂಡು ನಾನು ಜೋಶಿಗೆ ಹೇಳಿದೆ, ನೀನು ಕರೀಪ, ನಾನು ಬರ್ತೀನಿ 2 ನಿಮಿಷ, ಇದು ಕೇಳೋಣ ಅಂತೇಳಿ ನಾನು ಬಂದೆ. ಸರ್, ಇದು ಮನೀಶ್ ಮ್ಯಾನ್ ಪವರ್ ಹಿಂದೆ ಬ್ಲ್ಯಾಕ್ ಲಿಸ್ಟಿಗೆ ಹೋಗಿರುವಂತ ಸಂಸ್ಥೆ ಇದು. ಈ ಹಿಂದಕ್ಕೆ ಇವರು ಸರಿಯಾಗಿ ಸಂಬಳ ನೀಡದೇ ಇರೋ ಕಾರಣಕ್ಕೆ ಮತ್ತೆ ಮ್ಯಾನ್ ಪವರ್ನ ಸರಿಯಾಗಿ ನಿಭಾಯಿಸದೇ ಇರೋ ಕಾರಣಕ್ಕೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು. ಹೊಳ್ಳಿ ಮತ್ತೆ ಈ ಸರ್ಕಾರ ಅವರಿಗೆ ಕೊಟ್ಟರು. ಮತ್ತೆ ಯಾಕೆ ಕೊಡ್ಬೇಕ್ರಿ? ಅದು ನೋಡ್ರಿ ಅದನ್ನ ಬ್ಲ್ಯಾಕ್ ಲಿಸ್ಟ್ ಹಾಕಿದ ಮನುಷ್ಯನಿಗೆ ಹೊಳ್ಳಿ ಅದೇ ಏಜೆನ್ಸಿಗೆ ಮತ್ತೆ ಕೆಲಸ ಕೊಟ್ರ ಹೆಂಗ ಸರಿಯಾಗಿ ನಡೆಸ್ತಾರೆ ಹೇಳ್ರಿ ನೋಡ್ರಿ. ತಕ್ಷಣ ಪುನಃ ಅವನು ಬ್ಲ್ಯಾಕ್ ಲಿಸ್ಟಿಗೆ ಅಷ್ಟೇ ಅಲ್ಲ, ಅವನು ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ನನ್ನ ಒತ್ತಾಯ. ಹಿಂದೆ ಒಂದು ಸಲ ಬ್ಲ್ಯಾಕ್ ಲಿಸ್ಟ್ ನಲ್ಲಿ ಹಾಕಿದ್ರೆ ಅವನಿಗೆ ನೀವು ಕೆಲಸ ಕೊಟ್ಟಿದ್ರ ಅವನಿಗೆ ನೀವು ಜೈಲಿಗೆ ಹಾಕ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಇದು ನೋಡ್ರಿ, ಅದನ್ನ ತೆಗಿಬಾರ್ದು ಅಂತ ಮಾಡಿದ್ದ. ಇದು ರಾಯರೆಡ್ಡಿ ಹೇಳ್ತಕ್ಕಂಥದ್ದಲ್ಲ, ಇದು ಹೇಳೋದು ರಾಯರೆಡ್ಡಿ ಅವ್ರು ಯಾರಪ್ಪ? ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾನಂದ್ರ ಅದು ಏನು ಅವನೇ ಹೇಳ್ದ ರಾಯರೆಡ್ಡಿ. ಅದು ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯನವರು. ನನ್ನ ವೈಯಕ್ತಿಕ ಅಭಿಪ್ರಾಯ, ಸಿದ್ದರಾಮಯ್ಯನವರು ಅವನ ಮುಖಾಂತರ ಇದು ಬಹುಶಃ ಹೇಳ್ಸಿರ್ಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಲ್ಲ ಮಾಡೋದಕ್ಕಿಂತ ಸಿದ್ದರಾಮಯ್ಯನವರು ವಿಡ್ರಾ ಮಾಡಿಬಿಡ್ರಿ, ನಿಮ್ಗೆ ಕೊಡ್ಲಕ್ ಆಗೋದಿಲ್ಲ, ನಾನು ವಿಡ್ರಾ ಮಾಡ್ಬಿಟ್ರ ತುಂಬ ಮುಗಿದು ಹೋಗ್ಬಿಡ್ತದ. ಆದ್ರೆ ಜನರಿಗೆಲ್ಲ ಮೋಸ ಮಾಡಿಬಿಟ್ಟು ನೀವೆಲ್ಲ ಓಟ್ ತಗೊಂಡು ಈ ರೀತಿ ಎಲ್ಲ ಸಾಮಾನ್ಯ ಜನರಿಗೆ ಕೆಲಸ ಇಷ್ಟೆಲ್ಲ ತೊಂದರೆ ಮಾಡಿದ್ರೆ ಏನಾಗ್ತದ ಹೇಳ್ರಿ ಕೂಡ. ಅದು ಸಿದ್ದರಾಮಯ್ಯ ಅವ್ರದ್ದು ಇವ್ರದಲ್ಲ, ರಾಯರೆಡ್ಡಿದಲ್ಲ. ಇದು ಸಿದ್ದರಾಮಯ್ಯ ಅವರು ರಾಯರೆಡ್ಡಿ ಅವ್ರ ಮುಖಾಂತರ ಅದು ಹೇಳಿಸಿರ್ತಕ್ಕಂಥ ಮಾತು ಅಂತ ಹೇಳಿ ನಾನು ಹೇಳ್ತೀನಿ.